ತುಂಬಾ ಜನ ವೆಜಿಟೇರಿಯನ್ಸ್ಗೆ ಫೇವ್ರೇಟ್ ಫುಡ್ ಅಂತ ಹೇಳಿದ್ರೆ ಪನ್ನೀರು. ಅದರಲ್ಲೂ ಪ್ರೋಟೀನ್ಗಾಗಿ ತುಂಬಾ ಜನ ಪನ್ನೀರ್ನ ಪ್ರಿಫರ್ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಈ ಪನ್ನೀರ್ ಅಡಲ್ಟ್ರೇಷನ್ ತುಂಬಾ ಕಡೆ ಕಾಣಿಸ್ಕೊಳ್ತಿದೆ. ಸೊ ಇದು ಯಾಕೆ ಆಗ್ತಿದೆ ಮತ್ತೆ ಹೇಗೆ ಇದನ್ನ ಐಡೆಂಟಿಫೈ ಮಾಡೋದು ಸರ್? ಸೊ ಇವತ್ತು ಕೂಡ ನಾವು ನೋಡ್ಬೋದು ನ್ಯೂಸ್ಗಳಲ್ಲಿ ತುಂಬ ಇದೆ. ಪನ್ನೀರಲ್ಲಿ ಏನು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದ್ದಾರೆ, ಸುಮಾರು 160-170 ಸ್ಯಾಂಪಲ್ಸ್ಗಳನ್ನು ಏನು ಕಲೆಕ್ಟ್ ಮಾಡಿದ್ದಾರೆ. ಕೆಲವೊಂದು ಸ್ಯಾಂಪಲ್ಸ್ಗಳು ಅನ್ಸೇಫು, ಮತ್ತು ಅದರಲ್ಲಿ ಕಲಬೆರಿಕೆ ಆಗಿದೆ, ರಾಸಾಯನಿಕ ವಸ್ತುಗಳಿದೆ, ಪ್ಲಸ್ ಕಲರಿಂಗ್ ಏಜೆಂಟ್ಸ್ ಇದೆ, ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಪತ್ತೆಯಾಗಿದೆ. ಇದರಿಂದ ಹೃದಯಕ್ಕೆ ಮತ್ತು ನಮ್ಮ ಕಿಡ್ನಿಗೆ ಒಳ್ಳೆಯದಲ್ಲ, ನಮ್ಮ ಒಂದು ಗಟ್ಟಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ವರದಿಯಲ್ಲಿ ಬಂದಿದೆ. ಇದು ಏನಕ್ಕೆ ಆಗ್ತಿರ್ಬೋದು ಅಂತ ಹೇಳಿದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಅಗೇನ್ ತುಂಬ ಜನ ಪನ್ನೀರ್ ಒಳ್ಳೆಯದು ಅಂತ ಹೇಳಿಬಿಟ್ಟು ತುಂಬ ಡಿಮಾಂಡ್ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಇಲ್ಲಿ ಸಪ್ಲೈ ಕಡಿಮೆ ಆಯಿತು ಅಂತ ಹೇಳಿದರೆ ಅಲ್ಲಿ ಈ ರೀತಿಯಾದಂಥ ಕಲಬೆರಿಕೆ ಆಗ್ಬೋದು. ಅಥವಾ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದೇ ತುಂಬ ಕಡಿಮೆ ಇತ್ತು ಅಂತ ಹೇಳಿದರೆ ಜಾಸ್ತಿ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇರ್ಬೋದು. ಅಥವಾ ಬೇರೆ ಇನ್ನಿತರ ಕಾರಣಗಳು ಕೂಡ ಇರಬಹುದು, ಕಮರ್ಷಿಯಲ್ ಕಾರಣಗಳೆಲ್ಲ ಇರಬಹುದು. ಸೊ ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿ ಅದನ್ನು ಚೂಸ್ ಮಾಡಬೇಕು. ಯಾವ್ಯಾವ ರೀತಿ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ಬಹುದು ಅಂತ ಈ ಫೇಕ್ ಪನ್ನೀರ್ನ ಕನ್ಸ್ಯೂಮ್ ಮಾಡಿದ್ರೆ? ಲಾಂಗ್ ಟರ್ಮಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಮತ್ತು ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಂತ ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಹೊಟ್ಟೆ ಕೆಟ್ಟು ಹೋಗುವಂಥದ್ದು, ವಾಂತಿ ಸ್ಟಾರ್ಟ್ ಆಗುವಂಥದ್ದು, ಅಥವಾ ಲೂಸ್ ಮೋಷನ್, ಫುಡ್ ಪಾಯ್ಸನಿಂಗ್ ಆಗಬಹುದು, ಅಥವಾ ಅವರಿಗೆ ಹೊಟ್ಟೆ ಹಸಿವು ಆಗದೆ ಇರೋಂಗೆ ಹೊಟ್ಟೆ ಬ್ಲೋಟಿಂಗ್ ಆಗುವಂಥದ್ದು, ಇದೆಲ್ಲ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಓಕೆ, ಈಗ ಯೂಶ್ವಲಿ ನಮಗೆ ಪನ್ನೀರ್ ಡಿಶ್ ಸರ್ವ್ ಮಾಡ್ಬೇಕಾದ್ರೆ ಗೊತ್ತಾಗೋದಿಲ್ಲ ಅದು ಫೇಕ್ ರಿಯಲ್ ಅಂತ. ಐಡೆಂಟಿಫೈ ಮಾಡೋಕ್ಕೆ ಏನಾದರೂ ಪ್ರೊಸೆಸ್ ಇದೆಯಾ ಅಂತ? ಸೊ ರೆಡಿ ಫುಡ್ ತಿಂತಾ ಇದ್ದಾರೆ ಆಲ್ರೆಡಿ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹೋಟೆಲಲ್ಲಿ ಅಥವಾ ಪನ್ನೀರ್ ಆಲ್ರೆಡಿ ರೆಡಿ ಆಗಿದೆ ಅಂದರೆ ಏನು ಗೊತ್ತಾಗಲ್ಲ. ಇವರೇನಾದರೂ ಪನ್ನೀರನ್ನು ತೊಗೊಂಬಂದ್ಬಿಟ್ಟು ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಟೆಸ್ಟ್ಗಳಿದೆ, ಬಟ್ ಎಷ್ಟರ ಮಟ್ಟಿಗೆ ಪ್ರೂವನ್ ಅಂತ ಹೇಳಿ ನಾವು ನೋಡಬೇಕಾಗುತ್ತೆ. ಬಟ್ ಈ ರೀತಿ ಅವ್ರು ಮಾಡ್ಬೋದು. ಸ್ಮೆಲ್ಲನ್ನು ಟೆಸ್ಟ್ ಮಾಡ್ಬೋದು. ಅವರು ಪನ್ನೀರ್ ತುಂಬ ರಿಯಲ್ ಆಗಿತ್ತು ಅಂತ ಹೇಳಿದ್ರೆ ಸ್ಮೆಲ್ ಸರಿಯಾಗಿರುತ್ತೆ. ಎಕ್ಸ್ಪೈರ್ ಆಗಿದೆ ಅಥವಾ ಕಲಬೆರಿಕೆ ಆಗಿದೆ ಅಂತ ಹೇಳಿದ್ರೆ ಸ್ಮೆಲ್ ಅದು ಹಾಲಿನ ಟೈಪ್ ಸ್ಮೆಲ್ ಬರಲ್ಲ, ಬೇರೆ ಟೈಪ್ ಸ್ಮೆಲ್ ಬರ್ತಾ ಇರುತ್ತೆ. ಅದೇ ರೀತಿ ತುಂಬ ಇತ್ತೀಚೆಗೆ ಪ್ರಚಲಿತವಾಗಿರುವಂಥದ್ದು ಅಯೋಡಿನ್ ಟೆಸ್ಟ್. ಸೊ ಅಯೋಡಿನ್ ಸೊಲ್ಯೂಷನನ್ನು ತೊಗೊಂಬಂದ್ಬಿಟ್ಟು ಪನ್ನೀರ್ ಸ್ವಲ್ಪ ಪೀಸನ್ನು, ಒಂದು 2-3 ಪೀಸನ್ನು ಅವರು ಬಾಯ್ಲ್ ಮಾಡಿ ಅದು ಕೂಲ್ ಆದಮೇಲೆ ಒಂದು 2-3 ಡ್ರಾಪ್ಸ್ ಅಥವಾ 4 ಡ್ರಾಪ್ಸ್ ಅಷ್ಟು ಅಯೋಡಿನ್ ಸ್ಯಾಂಪಲ್ ಸೊಲ್ಯೂಷನ್ ಹಾಕಿದ ಮೇಲೆ ಅದರಲ್ಲಿ ಸ್ಟಾರ್ಚ್ ಇದೆ ಅಂತ ಹೇಳಿದರೆ, ಸ್ಟಾರ್ಚ್ ಅಂಶ ಇಂದ ಕಲಬೆರಿಕೆ ಆಗಿದೆ ಅಂತ ಹೇಳಿದರೆ ಅದು ಬ್ಲೂ ಆಗ್ಬೋದು ಅಥವಾ ಬ್ಲ್ಯಾಕ್ ಆಗ್ಬೋದು, ಇಲ್ಲ ಅಂತ ಹೇಳಿದರೆ ವೈಟ್ ಆಗೇ ಇರುತ್ತೆ. ಸೊ ಈ ರೀತಿಯಾದಂಥ ಟೆಸ್ಟ್ಗಳು ಕೂಡ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಪ್ರೂವ್ ಆಗುವವರೆಗೂ ಅವರು ಮನೆಯಲ್ಲೇ ತಯಾರಿಸಬಹುದು ಅಥವಾ ಅದನ್ನು ತಿನ್ನೋದನ್ನು ಕಡಿಮೆ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.